ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಯೂಶುವಲಿ ನಾವು ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನೋಡಿದ್ರೆ ಅದ್ರ ಪ್ರೈಸ್ ಏನಾದ್ರು ಜಾಸ್ತಿ ಇದ್ರೆ ನಾವು ಬೇರೆ ವೆಬ್ಸೈಟ್ಸ್ ಅಲ್ಲೂ ಕೂಡ ಚೆಕ್ ಮಾಡ್ತೀವಿ. ಅದ್ರದ್ದು ಏನಾದರೂ ಅದೇ ಪ್ರಾಡಕ್ಟ್ ಕಡಿಮೆ ಪ್ರೈಸ್ಗೆ ಸಿಗುತ್ತೋ ಇಲ್ವೋ ಅಂತ. ಏನಾದರೂ ಒಂದು ಪ್ರಾಡಕ್ಟ್ನ ರಿಸರ್ಚ್ ಮಾಡೋಕ್ಕೆ 10-15 ನಿಮಿಷ ಹೋಗುತ್ತೆ. ಅದೇ ಥರ ನಾವು ತುಂಬ ಪ್ರಾಡಕ್ಟ್ ನೋಡಬೇಕು ಅಂದರೆ ತುಂಬ ಟೈಮ್ ಬೇಕಾಗುತ್ತೆ. ಈಗ ಎಕ್ಸಾಂಪಲ್ ಇದೇ ಶೂಸ್ ನೋಡಿದ್ರೆ ಮಿಂತ್ರಾದಲ್ಲಿ 2849 ತೋರಿಸ್ತಿದೆ, ಅಮೆಝಾನಿಗೆ ನೋಡಿದ್ರೆ 2034 ತೋರಿಸ್ತಿದೆ. ಸೊ ಕಡಿಮೆ ಇದೆ. ಅದೇ ಥರ ಇನ್ಯಾವ್ದಾದ್ರು ಬೇರೆ ಕಡಿಮೆ ಇದೆಯಾ? ಇಲ್ಲ, ಇದು ಜಾಸ್ತಿ ಇದೆ. ಇದು ಕೂಡ ಜಾಸ್ತಿ ಇದೆ, 2999. ಸೊ ಅಮೆಝಾನಲ್ಲಿ ಕಡಿಮೆ ಇದೆ. ಸೊ ಈ ರೀತಿ ತುಂಬಾ ವೆಬ್ಸೈಟ್ಗಳನ್ನ ರಿಸರ್ಚ್ ಮಾಡಿಬಿಟ್ಟು ಯಾವ್ದ್ರಲ್ಲಿ ಕಡಿಮೆ ಇದೆ ಅದನ್ನ ತಗೊಂತೀವಿ. ಬಟ್ ಈ ರಿಸರ್ಚ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಇದನ್ನ ನಾನು ಒಂದು 5-10 ಸೆಕೆಂಡ್ಸಲ್ಲೇ ಯಾವ ರೀತಿ ಕಂಪ್ಯಾರಿಸನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ನೀವೇನಾದರೂ ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ರೆ ಒಂದು ಎಕ್ಸ್ಟೆನ್ಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಾದರೂ ನೀವು ಮೊಬೈಲಲ್ಲಿ ಈ ರೀತಿ ರಿಸರ್ಚ್ ಮಾಡಬೇಕು ಅಂದರೆ ಅದಕ್ಕೂ ಒಂದು ಟ್ರಿಕ್ ಇದೆ, ಅದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಲ್ಯಾಪ್ಟಾಪಲ್ಲಿ ಏನಾದರೂ ರಿಸರ್ಚ್ ಮಾಡ್ತಿದ್ರೆ ಅದನ್ನ ಹೇಗೆ ನೋಡೋದು ಅಂತ ತಿಳಿಸ್ಕೊಡ್ತೀನಿ. ನೀವೇನು ಮಾಡಬೇಕು ಅಂದರೆ ಕ್ರೋಮ್ ವೆಬ್ ಸ್ಟೋರ್ಗೆ ಹೋಗ್ಬಿಟ್ಟು ಫ್ಲಾಶ್ ಎ ಅಂತ ಸರ್ಚ್ ಮಾಡಿ. ಆಗ ಫ್ಲಾಶ್ ಎ ಅನ್ಬಯಾಸ್ ರಿವ್ಯೂಸ್ ಆ್ಯಂಡ್ ಲೋವೆಸ್ಟ್ ಪ್ರೈಸಸ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನ ಆ್ಯಡ್ ಟು ಕ್ರೋಮ್ ಹೊಡೀರಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಆ ಎಕ್ಸ್ಟೆನ್ಷನ್ನ ಪಿನ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಯಾವ ಪ್ರಾಡಕ್ಟ್ನ ರಿಸರ್ಚ್ ಮಾಡ್ತಿರ್ತೀರ ಆ ಪೇಜ್ಗೆ ಹೋಗ್ಬಿಟ್ಟು ರಿಫ್ರೆಶ್ ಮಾಡಿ. ಅದಾದಮೇಲೆ ಇಲ್ಲಿ BAB ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಅಂದರೆ ಯಾವ ಪೇಜಲ್ಲಿ ರಿಸರ್ಚ್ ನೋಡ್ತಿರ್ತಿರಲ್ಲ ಅಲ್ಲೇ ಒಂದು ಫ್ಲಾಶ್ ಎ ಅಂತ ತೋರಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಸೈಡ್ ಪ್ಯಾನಲಲ್ಲಿ ಅದ್ರದ್ದು ರಿಸರ್ಚ್ ಮಾಡಿಬಿಟ್ಟು ತೋರಿಸುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ 2849 ತೋರಿಸ್ತಿದೆ. ಹಾಗೆ ಅಮೆಝಾನಲ್ಲಿ ಎಷ್ಟಿದೆ. ಸೊ ನೀವು ಮಿಂತ್ರಾಗೆ ಕಂಪೇರ್ ಮಾಡಿಕೊಂಡು ಎಷ್ಟೆಷ್ಟು ಆಫರ್ ಇದೆ ಅಂತ ತೋರಿಸುತ್ತೆ. ಸೊ ನಿಮಗೆ ಯಾವುದಕ್ಕೆ ಬೇಕು ಅನಿಸುತ್ತೆ ಅದನ್ನ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ನೀವು ಬೈನ ಮಾಡ್ಬೋದು. ಹಾಗೆ ಈ ಪ್ರಾಡಕ್ಟ್ಸ್ ಬಗ್ಗೆ ಏನಾದರೂ ರಿವ್ಯೂಸ್ ಹೇಗಿದೆ ಅದನ್ನೆಲ್ಲ ನೋಡಬೇಕು ಅಂದ್ರೂ ಇದೆ, ಅದ್ರದ್ದು ರೆಕಮೆಂಡೇಶನ್ ಕೂಡ ತೋರಿಸುತ್ತೆ. ಇದು ಗುಡ್ ಟು ಬೈಯೋ ಇಲ್ವೋ ಅಂದರೆ 100ಗೆ ಎಷ್ಟು % ಗುಡ್ ಟು ಬೈ ಅಂತ ಎಲ್ಲ ತೋರಿಸುತ್ತೆ. ಫಿಟ್ ಹೇಗಿದೆ, ಕುಷನಿಂಗ್ ಹೆಂಗಿದೆ, ಡ್ಯೂರಬಿಲಿಟಿ, ಸೈಜ್ ಅಕ್ಯುರಸಿ ಅದ್ರ ಬಗ್ಗೆ ಎಲ್ಲ ಇಲ್ಲಿ ರಿವ್ಯೂನ ಕೊಡುತ್ತೆ. ಅದಕ್ಕಿಂತ ಜಾಸ್ತಿ ನೀವೇನಾದರೂ ತಿಳ್ಕೊಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದ್ರ ಜೊತೆ AI ಜೊತೆ ಕನ್ವರ್ಸೇಷನ್ ಮಾಡ್ಬೋದು. ಆರ್ ದಿಸ್ ಗುಡ್ ಫಾರ್ ಟ್ರಯಲ್ ರನ್ನಿಂಗ್, ಈ ರೀತಿ ಎಲ್ಲ ನೀವು ಕೇಳಿಕೊಂಡು ಮಾಡ್ಬೋದು. ಇದೇ ರೀತಿ ನೀವೇನಾದರೂ ಬೇರೆ ಪ್ರಾಡಕ್ಟ್ಸ್ಗೆ ನೋಡಬೇಕು ಅಂತ ಅಂದರೆ ಈಗ ಜಸ್ಟ್ ನೀವು ಯಾವ ಪ್ರಾಡಕ್ಟ್ನ ನೋಡಬೇಕು ಅಂತ ಇರ್ತೀರ ಆ ಪ್ರಾಡಕ್ಟ್ನ ಓಪನ್ ಮಾಡಿ. ಅದಾದಮೇಲೆ ಇಲ್ಲಿ ಫ್ಲಾಶ್ ಎ ಅಂತ ತೋರಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಥರ ನೀವು ನೋಡ್ಬೋದು. ಈ ಥರ ತೋರಿಸುತ್ತೆ. ಇಟ್ಸ್ ಒಂದೊಂದ್ಸಲ ಏನಾದರೂ ಒಂದೊಂದು ಪ್ರಾಡಕ್ಟ್ದು ರಿವ್ಯೂ ತುಂಬ ಲೆಂತಿ ಇದೆ ಅಂದರೆ ಅದನ್ನ ರಿಸರ್ಚ್ ಮಾಡೋಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ಇದು ಒಂದು ಟ್ರಿಕ್. ಇನ್ನೂ ಒಂದು ಟ್ರಿಕ್ ಏನಂತ ಅಂದರೆ ಈಗ ಇಲ್ಲಿ URL ಇರುತ್ತಲ್ಲ, ಇದು ಒಂದು ಎಕ್ಸ್ಟೆನ್ಷನ್ನು. ಇದು ಎಕ್ಸ್ಟೆನ್ಷನ್ ಇದ್ದರೆ ಈಸಿ. ಇಲ್ಲ ಅಂದರೆ ಏನು ಮಾಡ್ಬೋದು ಅಂದರೆ ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಈ ಥರ ಮಾಡ್ಬೋದು. ಇಲ್ಲಿ URL ಮುಂದೆ ಹೋಗ್ಬಿಟ್ಟು flash.co/ ಅಂತ ಕೊಟ್ಬಿಟ್ಟು ಎಂಟರ್ ಮಾಡಿ. ಆಗ ಅದು ಈ ರೀತಿ flash.co ಪೇಜಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಎಲ್ಲದನ್ನೂ ಕೂಡ ತೋರಿಸುತ್ತೆ. ಇಲ್ಲಿ ಈ ರೀತಿ ನೀವು ಮಾಡ್ಬೋದು. ಇಲ್ಲ ಅಂದರೆ ನೀವು flash.co ಅಂತ ವೆಬ್ಸೈಟ್ ಇರುತ್ತೆ, flash.co ಅಂತ ವೆಬ್ಸೈಟ್ ಇದೆ. ಈ ರೀತಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಯಾವುದು ಪ್ರಾಡಕ್ಟ್ ಬಗ್ಗೆ ನೋಡಬೇಕು ಅಂತ ಇರ್ತೀರಾ ಆ ಪ್ರಾಡಕ್ಟ್ದು ಲಿಂಕ್ನ ಕಾಪಿ ಮಾಡ್ಕೊಳ್ಳಿ, ಅಲ್ಲಿಗೆ ಹೋಗಿ ಪೇಸ್ಟ್ ಮಾಡಿ ಎಂಟರ್ ಮಾಡಿ. ಈ ರೀತಿನೂ ಕೂಡ ನೀವು ಮಾಡ್ಬೋದು. ಸೊ ನೀವೇನಾದರೂ ಮೊಬೈಲಲ್ಲಿ ರಿಸರ್ಚ್ ಮಾಡ್ತಾ ಇದ್ರೆ ನೀವು ಯಾವ ಪ್ರಾಡಕ್ಟ್ನ ನೋಡಬೇಕು ಅಂತ ಇರ್ತೀರಾ ಅದ್ರದ್ದು URL ಮುಂದೆ ಹೋಗ್ಬಿಟ್ಟು ಈ ರೀತಿ flash.co ಅಂತ ನೀವು ಯಾವ URLಗೆ ಬೇಕಿರುತ್ತೆ ಅದ್ರ ಮೇಲೆ ಹೊಡೆದ್ಬಿಟ್ಟು ನೋಡ್ಬೋದು. ಇಲ್ಲ ಅಂತಂದರೆ ನಾನು ಹೇಳ್ದಾಗೆ flash.co ಅಂತ ವೆಬ್ಸೈಟ್ ಇರುತ್ತೆ, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮದು ರಿಜಿಸ್ಟರ್ ಮಾಡಿಕೊಂಡು ಯಾವುದು ಪ್ರಾಡಕ್ಟ್ನ ನೀವು ಬೈ ಮಾಡಬೇಕು ಅಂತ ಇರ್ತೀರಾ ಅದನ್ನ ಕಾಪಿ ಮಾಡ್ಕೊಳ್ಳಿ, ಪೇಸ್ಟ್ ಮಾಡಿ, ಎಲ್ಲ ಡೀಟೇಲ್ನ ತೋರಿಸುತ್ತೆ. ಅದ್ರ ಬಗ್ಗೆ ನೀವು ಕಂಪ್ಯಾರಿಸನ್ ಮಾಡ್ಬೋದು, ಹಾಗೆ AI ಜೊತೆ ಚಾಟ್ ಮಾಡ್ಬೋದು, ಎಲ್ಲದನ್ನೂ ಕೂಡ ಮಾಡ್ಬೋದು. ಸೊ ಈ ರೀತಿ ನೀವು ಈಸಿಯಾಗಿ ಯಾವುದೇ ಪ್ರಾಡಕ್ಟ್ ಬೇಕಾದರೂ ಬೇರೆ ಬೇರೆ ವೆಬ್ಸೈಟಲ್ಲಿ ಎಷ್ಟು ಪ್ರೈಸ್ ಇದೆ ಅಂತ ರಿಸರ್ಚ್ ಮಾಡಿಬಿಟ್ಟು ಈಸಿಯಾಗಿ ಬೈನ ಮಾಡ್ಬೋದು. ಸೊ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ರೀತಿ ರಿಸರ್ಚ್ ಮಾಡೋಕ್ಕೆ ಟೈಮ್ ವೇಸ್ಟ್ ಮಾಡದೆ 5-10 ಸೆಕೆಂಡಲ್ಲಿ ಈಸಿಯಾಗಿ ಯಾವ ವೆಬ್ಸೈಟಲ್ಲಿ ಕಡಿಮೆ ದುಡ್ಡಿಗೆ ಸಿಗುತ್ತೆ ಅಂತ ನೋಡಿಕೊಂಡು ಪರ್ಚೇಸ್ ಮಾಡಲಿ. ಥ್ಯಾಂಕ್ ಯು.